ಮಳೆ ಅನಾಹುತದಿಂದ ಎಷ್ಟು ಬೆಳೆ ನಷ್ಟ ಆಗಿದೆ? ಇವ್ರು ಕೇಳು, ಮೀಟಿಂಗ್ ಮಾಡಿದ್ರೆ ಇವ್ರು ಕೇಳಿ, ನೀವು ಮೀಟಿಂಗ್ ಮಾಡಿದ್ರಿ, ಇವ್ರು ಕೇಳು ಅಂತ ಜಿಲ್ಲಾ ಮಂತ್ರಿ ಬಿಟ್ಬಿಟ್ಟು ನಾನು ಕೇಳಿದ್ರು. ಇವತ್ತು ವಿಡಿಯೋ ಕಾನ್ಫರೆನ್ಸು ಎಷ್ಟೆಷ್ಟು ನಷ್ಟ ಆಗಿದೆ ಅಂತೆಲ್ಲ ಕೇಳಿದ್ರು. ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ಸಾರಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇದೆ, ಪ್ರವಾಹ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಎಲ್ಲ ಜಿಲ್ಲಾಡಳಿತ ಸಜ್ಜಾಗಿರಬೇಕು, ಪ್ರವಾಹ ಎದುರಿಸಲಿಕ್ಕೆ ಸಜ್ಜಾಗಿರಬೇಕು. ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗಿದ್ದಾವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಮುಂಜಾಗ್ರತಾ ಕ್ರಮಗಳಿಂದ ತಪ್ಪಿಸಬೇಕು ಅಂತೇಳಿ ಅವರೆಲ್ಲ ಹೇಳಿದ್ದಾರೆ. ಒಂದು ಎರಡನೇದು, ಕುಲುಷಿತ ನೀರನ್ನು ಕುಡಿದು ಜನ ನಮ್ಮಲ್ಲಿ ಎರಡು ಕಡೆ ಕಾಲರ ಬಂದಾಗ್ತದೆ. ಅದರಿಂದ ಕುಲುಷಿತ ನೀರು ಜನಗಳಿಗೆ ಇರಬಾರ್ದು. ಪೋರ್ಟಬಲ್ ವಾಟರ್ ಸಿಕ್ಕಬೇಕು, ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಕಾಯಬೇಕು. ಅದಕ್ಕೋಸ್ಕರ ಎವ್ರಿ ಡೇ ಕುಡಿಯೋ ನೀರನ್ನು ಚೆಕ್ ಮಾಡಬೇಕು. ವೆದರ್ ಇಟ್ ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟಬಲ್, ಶುದ್ಧ ನೀರ ಇಲ್ಲವ, ಬ್ಯಾಕ್ಟೀರಿಯಾಗಳಿದ್ದಾವ, ಕ್ಲೋರೈಡ್ ಇದೆಯಾ, ಇನ್ನೇನಾದ್ರು ಇದೆಯಾ ಅಂತೆಲ್ಲ ನೋಡ್ತಕ್ಕಂಥದ್ದು ಚೆಕ್ ಮಾಡಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ಮುಂಗಾರು ಶುರುವಾಗ್ತದೆ. ಈಗ ಪ್ರೀ ಮಾನ್ಸೂನ್ ಈಗ ಮಳೆ ಬರ್ತಾ ಇರೋದು. ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಯ್ತದೆ, ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ. ಗೊಬ್ಬರ, ಬೀಜ, ಪೆಸ್ಟಿಸೈಡ್ಸ್ ಯಾವ ತೊಂದರೆ ಇದೇ ರೀತಿ ನೋಡ್ಕೋಬೇಕು. ರೈತರು ಯಾವ ಕಂಪ್ಲೇಂಟ್ ಕೂಡ ರೈತರಿಂದ ಬರಬಾರ್ದು. ಆಮೇಲೆ ಪರಿಹಾರ ಬಂದಿದೆಯಲ್ಲ, ಆ ಪರಿಹಾರ ಜನರಿಗೆ ತಲುಪಿದೆ ಇಲ್ವೋ ಅಂತೇಳಿ ಎನ್ಶೂರ್ ಮಾಡ್ತಾರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.